ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲೇ ಮಾಡಿರೋಂಥ ಕೆಲವು ಡಿಸೈನ್ಗಳ ಫೋಟೋಗಳನ್ನು ತೋರಿಸ್ತಾ ಇದ್ದೀನಿ. ನಾನು ಮೊದಲೇ ಯೂಟ್ಯೂಬಲ್ಲಿ ಇದನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಡಿಸೈನ್ಗಳು ವಿಡಿಯೋಗಳು ಇದೆ ಯೂಟ್ಯೂಬಲ್ಲಿ. ಅದರ ಫೋಟೋಗಳನ್ನು ತೆಗೆದು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ಯಾವ ಡಿಸೈನು ಅಂತ. ಎಲ್ಲ ರಿಂಗ್ ಬೀಡ್ಸ್ ಡಿಸೈನ್ಸು, ರಿಂಗ್ ಬೀಡ್ಸನ್ನು ಉಪಯೋಗಿಸ್ಕೊಂಡು ಬ್ರೈಡಲ್ ಸಾರಿ ಕುಚ್ಚುಗಳು ನಾನು ಕೆಲವು ಮಾಡಿದ್ದೀನಿ. ಅದರದ್ದು ಫೋಟೋಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ನಂಬರ್ ಹಾಕ್ತೀನಿ, ಪ್ರತಿ ಫೋಟೋದ ಮೇಲೇನೂ ನಂಬರ್ ಹಾಕ್ತೀನಿ. ಆ ನಂಬರಿಂದು ನಾನು ಯೂಟ್ಯೂಬ್ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಯಾವ ನಂಬರ್ನ ಡಿಸೈನ್ ಇಷ್ಟ ಆಗುತ್ತೋ ಆ ನಂಬರ್ನ ವೀಡಿಯೋಗಳನ್ನು ಯೂಟ್ಯೂಬಲ್ಲಿ ನೋಡ್ಕೋಬೋದು. ಎಲ್ಲ ವಿಡಿಯೋ ಇದೆ, ನಾನು ತೋರಿಸ್ತೀನಿ. ಅಂದರೆ ನಂಬರ್ಗೆ ಸರಿಯಾಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡಿ ನಿಮಗೂ ಇಷ್ಟ ಆಗುತ್ತೆ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋಗಳನ್ನು, ಅಂದರೆ ಫೋಟೋಗಳನ್ನು ನೋಡಿಕೊಂಡು ಯಾವುದು ಅಂತ. ಇದು ನಾನೀಗ ರಿಂಗ್ ಬೀಡ್ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್. ಇದು ಆ್ಯಕ್ಚುಲಿ ಡಬಲ್ ಕಲರಲ್ಲಿ ಹಾಕ್ಕೊಂಡಿದ್ದೀನಿ. ರಿಂಗ್ ಬೀಡಿಗೆ ಡಬಲ್ ಕಲರಲ್ಲಿ ಹಾಕಿ ಮೇಲಿಂದ ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಡಬಲ್ ಕಲರ್ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಇದು ಈಗ ಟ್ರೆಂಡಲ್ಲಿ ಇದೆ. ಆ್ಯಕ್ಚುಲಿ ವಿದೌಟ್ ಬೀಡು ಟ್ರೆಂಡಲ್ಲಿ ಎಲ್ಲರೂ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ನಾನು 2-3 ವರ್ಷ ಮೊದಲೇ ಹಾಕಿರೋದು. ಇದು ಆವಾಗಲೇ ತುಂಬ ಡಿಮ್ಯಾಂಡಿಂಗ್ ಇತ್ತು. ನಾನು ತುಂಬ ಸೀರೆಗಳಿಗೆ ಹಾಕಿ ಕೊಟ್ಟಿದ್ದೆ. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಲಿಂಕು ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಇದೆ, ವಿಡಿಯೋ ನೋಡ್ಕೋಬಹುದು. ಯೂಟ್ಯೂಬ್ ಚಾನಲಲ್ಲಿ ಇದೆ, ನನ್ನ ಯೂಟ್ಯೂಬಲ್ಲಿ. ಇದು ಎರಡನೇದು. ಇನ್ನೊಂದು ಇದೂ ಅಷ್ಟೇ ರಿಂಗ್ ಬೀಡ್ ಉಪಯೋಗಿಸ್ಕೊಂಡು 2 ಸ್ಮಾಲ್ ಬೀಡನ್ನು ಪಕ್ಕದಲ್ಲಿ ಸ್ಮಾಲ್ ಆರ್ಚ್ ಮಾಡಿಕೊಂಡು, ಅಂದರೆ 3 ಆರ್ಚಿಗೊಂದರ ಹಂಗೆ ಕುಚ್ಚು ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ರಿಂಗ್ ಬೀಡ್ಸಲ್ಲೇ ಆರ್ಚ್ ಮಾಡಿದ್ದೀನಿ. ಪಕ್ಕದ ರಿಂಗ್ ಬೀಡ್ಸ್ನ ಆ ಕಡೆ ಈ ಕಡೆ ಸ್ಮಾಲ್ ಆರ್ಚ್ಗಳನ್ನು ಮಾಡ್ಕೊಂಡಿದ್ದೀನಿ. ಇದು ಮೀಡಿಯಮ್ ಸೆಮಿ ಬ್ರೈಡಲ್ ಅಂತ ಹೇಳ್ಬೋದು. ಸಾಮಾನ್ಯ ಡಿಸೈನ್ಗಳಿಗೆ ಮಾಡ್ಬೋದು. ಇದೆಲ್ಲ ಸ್ಯಾಂಪಲ್ಗಳೇ ಮಾಡಿರೋದು, ನಾನು ಸೀರೆಗಲ್ಲ. ಅದು ಫಸ್ಟಿಂದು ಸೀರೆಗೆ ಮಾಡಿರೋದು, ಇದು ಸ್ಯಾಂಪಲು. ಆದರೆ ವೀಡಿಯೋದಲ್ಲಿ ಸ್ಯಾಂಪಲೇ ಮಾಡಿರೋದು. ಇದು ನೋಡಿ, ಇದೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಹೊಸದಾಗಿ ಮಾಡಿದ್ದಿದ್ದು ಆವಾಗ. ಈಗ ಇದು ಮತ್ತು ಆಮೇಲೆ ಟ್ರೆಂಡಿಗೆ ಬಂದಿದೆ ಅಂತ ಅನಿಸುತ್ತೆ, ಕೆಲವು ಜನ ಮಾಡಿದ್ದಾರೆ. ರಿಂಗ್ ಬೀಡು ಸ್ಲ್ಯಾಂಟಿಂಗ್ ಆರ್ಚ್, ಅಂದರೆ ಅರ್ಧ ರಿಂಗ್ ಬೀಡಿಗೆ ಸ್ಲ್ಯಾಂಟಿಂಗ್ ಆಗಿ ಆರ್ಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಸುಲಭವಾಗಿ ಮಾಡ್ಬೋದು ಇದನ್ನು. ನೋಡಿ ಹೆಂಗೆ ಮಾಡೋದು ಅಂತ. ನಾವು ನಾರ್ಮಲಾಗಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ತೀವಲ್ವ, ಅದೇ ಥರ ರಿಂಗ್ ಬೀಡ್ಸಿಗೆ ಕೂಡ ಮಾಡಿರೋದು. ನೀವು ನೋಡಿ, ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ 3ನೇ ನಂಬರಲ್ಲಿ, ಅದನ್ನು ನೋಡ್ಬೋದು ನೀವು. ಇದು ಹೊಸ ರೀತಿಯ ಒಂದು ರಿಂಗ್ ಬೀಡ್ ಡಿಸೈನ್ ಮಾಡಿರೋದು ನಾನು. ಹೊಸ ರೀತಿ ಅಂದರೆ ಈಗ ಸ್ವಲ್ಪ ಎಲ್ಲರೂ ಮಾಡಿದ್ದಾರೆ. ಇದು ಮಾಡುವಾಗ ಹೊಸದಾಗಿತ್ತು. ತುಂಬ ವರ್ಷ 2-3 ವರ್ಷ ಮೊದಲೇ ಮಾಡಿರೋದು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಕೆಲವು ಜನ ಮಾಡಿರ್ತಾರೆ ಇದನ್ನು. ತುಂಬ ಚೆನ್ನಾಗಿತ್ತು. ನಾನು ಮಾಡುವಾಗ ಹೊಸದಾಗಿತ್ತು. ತುಂಬ 2-3 ವರ್ಷ ಮೊದಲೇ ಮಾಡಿರೋದು. ರಿಂಗ್ ಬೀಡ್ಸಿಗೆ ಮಾಡಿರೋದು. ಸೆಮಿ ಬ್ರೈಡಲ್ ಅಂತ ಹೇಳ್ಬೋದು, ಹೆಚ್ಚು ಗ್ರ್ಯಾಂಡ್ ಅಲ್ಲ. ಅದು ತುಂಬ ಸಿಂಪಲ್ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸುವಂಥ ಡಿಸೈನ್ ಇದು. ಇದು ನೆಕ್ಸ್ಟು 5ನೇ ಡಿಸೈನು. ಇದನ್ನು ತುಂಬ ಚೆನ್ನಾಗಿದೆ. ಫ್ಲವರ್ ಶೇಪ್ ಬರುತ್ತೆ. ರಿಂಗ್ ಬೀಡ್ಸಿಗೆ ಫ್ಲವರ್ ಥರ, ಅಂದರೆ ಪೆಟಲ್ಸ್ ಥರ ಮಾಡಿದ್ದೀನಿ. ಮಧ್ಯದಲ್ಲಿ ಬೀಡ್ಸ್ಗಳು, ಸ್ಮಾಲ್ ಬೀಡ್ಸ್ಗಳು ಕೂಡ ಉಪಯೋಗಿಸಿದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಾಮಾನ್ಯ ಸಾರಿಗಳಿಗೆ, ಎಲ್ಲ ಸಾರಿಗಳಿಗೂ, ಬ್ರೈಡಲ್ಗೂ ಮಾಡ್ಕೋಬೋದು. ಅಂದರೆ ಹೆಚ್ಚು ಗ್ರ್ಯಾಂಡೆಲ್ಲ ಇದ್ದರೂ, ಮುಹೂರ್ತ ಸೀರೆಲ್ಲ ಅಂದರೂ, ಒಳ್ಳೆ ರೇಷ್ಮೆ ಸೀರೆಗಳಿಗೆಲ್ಲ ಇದನ್ನು ಮಾಡಿ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ರಿಂಗ್ ಬೀಡ್ಸನ್ನು ಉಪಯೋಗಿಸ್ಕೊಂಡೇ ಮಾಡಿರೋದು ಇದನ್ನು. ಇದೆಲ್ಲನೂ ರಿಂಗ್ ಬೀಡ್ಸ್ ಡಿಸೈನ್ಗಳೇ. ನೀವು ಲಿಂಕು ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ, ನೆಕ್ಸ್ಟು ಪೀಕೋ ಮಾಡ್ಕೊಂಡು ಮಾಡಿರೋವಂಥದ್ದು. ರಿಂಗ್ ಬೀಡ್ಸಲ್ಲಿ ಫ್ಲವರ್ ಶೇಪ್ ಬರುತ್ತೆ. ಇದು ರಿಂಗ್ ಬೀಡ್ಸ್ ಉಪಯೋಗಿಸ್ಕೊಂಡು ಅದಕ್ಕೆ ಪೀಕೋ ಮಾಡಿ, ಅದು ಒಂದು ಸ್ವಲ್ಪ ಬೇರೆ ರೀತಿ ಮಾಡಿದ್ದೀನಿ ನಾನು. ನೀವು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಸಾಮಾನ್ಯ ಪೀಕೋ ಡಿಸೈನ್ಗಿಂತ ಸ್ವಲ್ಪ ಚೇಂಜ್ ಇದೆ. ತುಂಬ ಚೆನ್ನಾಗಿರುತ್ತೆ. ನೀವು ಲಿಂಕ್ ಓಪನ್ ಮಾಡಿ ನೋಡಿದರೆ ವಿಡಿಯೋ ಸಿಗುತ್ತೆ, ಆವಾಗ ಗೊತ್ತಾಗುತ್ತೆ ಏನು ಯಾವ ರೀತಿ ಮಾಡಿದ್ದೀನಿ ಅಂತ. ಇದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಚೆನ್ನಾಗೇ ಕಾಣಿಸುತ್ತೆ. ನೆಕ್ಸ್ಟು 7th. ಇದೂ ಅಷ್ಟೇ ಸಿಂಪಲ್ ಆಗಿದೆ, ಆದರೆ ಚೆನ್ನಾಗಿದೆ. ರಿಂಗ್ ಬೀಡ್ಸನ್ನು ಉಪಯೋಗಿಸ್ಕೊಂಡು ಮಾಡಿರೋದು. ಸ್ಟೋನ್ ಚೈನ್ ಹಾಕ್ಕೊಂಡಿದ್ದೀನಿ. ಬೇಡ ಅಂದರೆ ನೀವು ಸ್ಟೋನ್ ಚೈನು ಹಾಕ್ಕೋಬೇಕಾಗಿಲ್ಲ. ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೊಸ ರೀತಿಯಲ್ಲಿ ಮಾಡಿರೋದು. ತುಂಬ ಸಮಯ ಮೊದಲೇ ಮಾಡಿರೋದು ನಾನಿದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಅಂದರೆ ತುಂಬ ಸಿಂಪಲು ಅಲ್ಲ, ಇದು ತುಂಬ ಗ್ರ್ಯಾಂಡ್ ಅಲ್ಲ, ಆ ಥರ ಇದೆ. ಮೀಡಿಯಮ್ ಆಗಿ ಇದೆ, ಚೆನ್ನಾಗಿದೆ. ಇದು ನೆಕ್ಸ್ಟು ಒಂದು 8ನೇ ಡಿಸೈನು. ಇದು ರಿಂಗ್ ಬೀಡ್ ಉಪಯೋಗಿಸ್ಕೊಂಡು ಬೀಡ್ಸ್ಗಳು 2 ರೋ ಬೀಡ್ಸ್ಗಳನ್ನು ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ. ಬ್ರೈಡಲ್ ಸ್ಯಾರಿಗಳಿಗೆಲ್ಲ ಮಾಡ್ಬೋದು. 2 ರೋ ಬೀಡ್ ಇದೆ ಇದರಲ್ಲಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ರೀತಿ ಹೊಸ ರೀತಿಯಲ್ಲಿ ಡಿಸೈನ್ ಮಾಡಿದ್ದೀನಿ ನಾನು, ರಿಂಗ್ ಬೀಡ್ಸ್ ಉಪಯೋಗಿಸ್ಕೊಂಡು. ನೀವು ಮಾಡಿ ನೋಡಿ, ನಿಮಗೆ ವಿಡಿಯೋ ಚೆಕ್ ಮಾಡಿದರೆ ವ್ಯತ್ಯಾಸ ಗೊತ್ತಾಗುತ್ತೆ. ಡಿಸೈನ್ಗಳದ್ದು, ಹೊಸ ಡಿಸೈನ್ಗಳದ್ದು, ಹೊಸ ಸ್ಟಿಚ್ಗಳದ್ದು. ನಾನಿದೆಲ್ಲ ಹಳೆ ವೀಡಿಯೋಗಳು ನಂದು,
ನೋಡಿದರೆ ಗೊತ್ತಾಗುತ್ತೆ. ಲಿಂಕ್ ಓಪನ್ ಮಾಡಿ ನೋಡಿ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಈ ಡಿಸೈನು 9ನೇದು ರಿಂಗ್ ಬೀಡ್ಸ್ ಉಪಯೋಗಿಸ್ಕೊಂಡು ಫ್ಲವರ್ ಥರ ಮಾಡಿರೋದು. ಮಧ್ಯದಲ್ಲಿ ಲೀಫ್ ಬೀಡ್ ಬೇರೆ ಉಪಯೋಗಿಸ್ಕೊಂಡಿದ್ದೀನಿ. ಪೀಕೋ ಮಾಡಿ ಅದು ಫ್ಲವರ್ ಥರ ಶೇಪ್ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಬೇರೆ ಸೀರೆಗಳಿಗೆ ಫುಲ್ ಸೀರೆಗೆ ಹಾಕಿದಾಗ ನೀವು ಹಾಕಿ ನೋಡಿ. ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನು ಖಂಡಿತ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನೀವು ವಿಡಿಯೋ ನೋಡಿ ಗೊತ್ತಾಗುತ್ತೆ. ಲಿಂಕ್ ಓಪನ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಗೊತ್ತಾಗುತ್ತೆ ನಿಮಗೆ. ವಿಡಿಯೋದ ಮೇಲೆ 3 ಡಾಟ್ಸ್ ಇರುತ್ತಲ್ವ, ಅಲ್ಲಿ ಇದು ಹೆಡ್ಡಿಂಗ್ನ ಹತ್ರ 3 ಡಾಟ್ಸ್ ಇರುತ್ತಲ್ವ ಅಲ್ಲಿ, ಅಥವಾ ಮೋರ್ ಅಂತ ಇರುತ್ತೆ ನೋಡಿ ಹೆಡ್ಡಿಂಗ್ ಹತ್ರ, ಅದನ್ನು ಟಚ್ ಮಾಡಿದರೆ ಡಿಸ್ಕ್ರಿಪ್ಷನ್ಗೆ ಹೋಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ ಲಿಂಕು. ಇದು ಹೊಸ ಡಿಸೈನು ನಾನು ಮಾಡಿರೋದು. ಇದೂ ಚೆನ್ನಾಗಿರುತ್ತೆ. ಅಂದರೆ ಈಗ ಅದು ಹಳತಾಗಿದೆ. ಇದೆಲ್ಲ ಹಳೆ ವೀಡಿಯೋಗಳು, ನಂದು 2-3 ವರ್ಷ ಹಿಂದಿನ ವೀಡಿಯೋಗಳು. ಆವಾಗೆಲ್ಲ ಹೊಸತಾಗಿತ್ತು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ. ಇದು ಈ ಥರದ ಡಿಸೈನು 2 ಕಲರ್ ಉಪಯೋಗಿಸಿದ್ದೀನಿ. ಒಂದು ಸಿಂಪಲ್ ಸ್ಟೆಪ್ ಮಾಡಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ನೊಂದು ರೀತಿ ಮಾಡಿರೋದು. ಇದು ಸೀರೆಗೆ ಮಾಡಿರೋದು ನಾನು. ಇದು ಸಿಂಪಲ್ ಆಗಿರೋಂತಹ, ಸಿಂಪಲ್ ಅಂದರೆ ತುಂಬ ಸಿಂಪಲ್ ಅಲ್ಲ, ಚೆನ್ನಾಗೂ ಇದೆ. ರಿಂಗ್ ಬೀಡನ್ನು ಉಪಯೋಗಿಸ್ಕೊಂಡು ಮಾಡಿರೋಂತಹ ಡಿಸೈನ್. ರಿಂಗ್ ಬೀಡಲ್ಲಿ ಕುಚ್ಚು ಹಾಕಿರೋದು ನಾನಿದು. ಆರ್ಚ್ ನಾರ್ಮಲಾಗಿ ಮಾಡಿದ್ದೀನಿ. ರಿಂಗ್ ಬೀಡಲ್ಲಿ ಕುಚ್ಚು ಹಾಕ್ಕೊಂಡಿದ್ದೀನಿ. ಮಧ್ಯೆ ರಿಂಗ್ ಬೀಡ್ ಹಾಕ್ಕೊಂಡು ಅದು ಚೆನ್ನಾಗಿ ಕಾಣುತ್ತೆ. ಆ ಥರ ಮಾಡಿದ್ರೂ ಚೆನ್ನಾಗಿ ಕಾಣುತ್ತೆ. ರಿಂಗ್ ಬೀಡಲ್ಲಿ ಡಿಸೈನ್ ಮಾಡಿದ್ರೂ ಚೆನ್ನಾಗಿ ಕಾಣುತ್ತೆ. ಎರಡೂ ಮಾಡ್ಕೋಬೋದು ನೀವು, ಯಾವ ರೀತಿನಾದರೂ ಮಾಡ್ಕೋಬೋದು. ಇದು ರಿಂಗ್ ಬೀಡ್ನ ಇನ್ನೊಂದು ವೆರೈಟಿ. ರಿಂಗ್ ಬೀಡ್ಸ್ ಉಪಯೋಗಿಸ್ಕೊಂಡು ಇದನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ಇದು ಹೊಸ ಸ್ಟಿಚ್ ಆಗಿತ್ತು, ಆವಾಗ ಹೊಸ ಡಿಸೈನ್ ಆಗಿತ್ತು. ಸ್ಟಿಚ್ಗಳೆಲ್ಲ ಹೊಸ ಡಿಸೈನ್ ಮಾಡಿದ್ದೆ ನಾನು ಆವಾಗ. ಒಂದು 2-3 ವರ್ಷ ಹಿಂದೆ, 3 ವರ್ಷ 4 ವರ್ಷ ಹಿಂದೆಲ್ಲ ಇದೆ ಕೆಲವೆಲ್ಲ. ತುಂಬ ಹಳೆಯದು, ಚೆನ್ನಾಗಿದೆ. 12ನೇ ಡಿಸೈನ್ ಇದು. ನೀವು ಲಿಂಕಲ್ಲಿ ನೋಡಿದರೆ, ವಿಡಿಯೋ ನೋಡಿದರೆ ಗೊತ್ತಾಗತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಇದು ನೋಡಿ ಸ್ನೇಹಿತರೆ, ಇದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನು. ಇದು ಪೀಕೋ ಇನ್ನೊಂದು ರೀತಿ ಮಾಡಿದ್ದೀನಿ. ಪೀಕೋ ಉಪಯೋಗಿಸಿದ್ದೀನಿ, ಮೊದಲೂ ಉಪಯೋಗಿಸಿದ್ದೀನಿ. ಆದರೆ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಪೀಕೋನ ಬೇರೆ ಬೇರೆ ರೀತಿ ಮಾಡಿ ಪೀಕೋ ಉಪಯೋಗಿಸಿ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಇನ್ನೊಂದು ರೀತಿಯಲ್ಲಿ ಮಾಡಿರೋದು ನಾನು. ಇದರ ಶೇಪೇ ಬೇರೆ ಇರುತ್ತೆ. ಮೊದಲು ಉಪಯೋಗಿಸಿದ ಪೀಕೋದ ಶೇಪೇ ಬೇರೆ, ಪೀಕೋ ಹಾಕಿದಾಗ ಶೇಪೇ ಬೇರೆ ಆಗುತ್ತೆ ಆರ್ಚಿಂದು. ಆ ಥರ ಬೇರೆ ಬೇರೆ ರೀತಿ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ವಿಡಿಯೋ ನೋಡಿದರೆ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಇದು ತುಂಬ ಚೆನ್ನಾಗಿರೋಂಥ ಡಿಸೈನ್ ಸ್ನೇಹಿತರೆ. ಆವಾಗ ತುಂಬ ಹೊಸ ಡಿಸೈನ್ ಆಗಿತ್ತು ಇದು. ನಾನು ಝೂಮ್ ಮಾಡಿ ಒಂದೇ ಆರ್ಚಿನ ಫೋಟೋ ಹಾಕಿದ್ದೀನಿ ನೋಡಿ ನೀವು. ಇದನ್ನು ನೀವು ಹೆಂಗೆ ಮಾಡೋದು ನೀವು ವಿಡಿಯೋ ನೋಡಿದರೆ ಗೊತ್ತಾಗತ್ತೆ. ತುಂಬ ಹೊಸ ಸ್ಟಿಚ್ ಆಗಿತ್ತು ಆವಾಗ. ಈಗ ಉಪಯೋಗಿಸ್ತಿದ್ದಾರೆ, ಬೇರೆಯವರು ಮಾಡ್ತಾಯಿದ್ದಾರೆ. ಹೊಸ ಸ್ಟಿಚ್ ಮಾಡಿದ್ದೆ ಆವಾಗ ನಾನು. ಇದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ರೈಡಲ್ ಸ್ಯಾರಿಗಳಿಗೆ ತುಂಬ ದೊಡ್ಡ ಆರ್ಚ್ ಬರುತ್ತೆ. 2 ಸ್ಟೆಪ್ ಮಾಡಿದಾಗ ಬ್ರೈಡಲ್ ಸ್ಯಾರಿಗಳಿಗೆ ಉಪಯೋಗಿಸ್ಕೋಬೋದು ನೀವು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ ಬೀಡೆಡ್ ಡಿಸೈನ್ ಸ್ನೇಹಿತರೆ. ಇದನ್ನು ಚೆನ್ನಾಗಿ ಕಾಣಿಸುತ್ತೆ. ಈ ಬೀಡ್ ಸ್ವಲ್ಪ ಲಾಂಗ್ ಶೇಪಲ್ಲಿರೋಂತಹ ಬೀಡನ್ನು ಉಪಯೋಗಿಸ್ಕೊಂಡು ಮಾಡಿರೋಂಥದ್ದು ರಿಂಗ್ ಬೀಡ್ಸ್ಗೆ. ಬೀಡ್ಸ್ ಜಾಸ್ತಿ ಉಪಯೋಗಿಸಿದ್ರೆ ಇಷ್ಟ ಅಂತ ಇರೋರು ಈ ಡಿಸೈನನ್ನು ಮಾಡ್ಬೋದು. ಬ್ರೈಡಲ್ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಶೈನಿಂಗ್ ಬಂದು, ಬೀಡ್ನ ಶೈನಿಂಗ್ ಬಂದು ಹೀಗೆ ನೋಡೋವಾಗ, ಫೋಟೋಗಿಂತ ಹೀಗೆ ನೋಡೋವಾಗ ಚೆನ್ನಾಗಿ ಕಾಣುತ್ತೆ. ಈ ಥರ ಎಲ್ಲ ಡಿಸೈನ್ಗಳದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.